ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹೇಮಾ. ನೀವೇನು ನೋಡ್ತಾ ಇದ್ದೀರಾ, ಇದನ್ನು ನಾವು ಚರಿ ಹೂವು ಅಂತೀವಿ ಅಥವಾ ಚರಿ ಜಾಮ್, ಚೇಪೆಕಾಯಿ ಗಿಡ ಅಂತಲೂ ಕರಿತೀವಿ. ಇದು ಸಣ್ಣ ಸಣ್ಣದಾಗಿ ಶಿಷ್ಟಪ್ಪನೇ ಇರುತ್ತೆ ಕಾಯಿಗಳು. ಅಂದರೆ ತುಂಬ ರೆಡ್ಡಾಗಿರುತ್ತೆ, ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ತಿನ್ನೋಕ್ಕೂ ತುಂಬ ಹುಳಿ ಹಾಗೆ ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾನಿವತ್ತು ರೀಪಾಟಿಂಗ್ ಮಾಡ್ತಾಯಿದ್ದೀನಿ. ಇದನ್ನು ಯಾವ ರೀತಿ ರೀಪಾಟಿಂಗ್ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ AM ಗಾರ್ಡನ್. ಗಿಡದ ತುಂಬ ಬೇರು ತುಂಬ್ಕೊಂಡ್ಬಿಟ್ಟಿತ್ತು. ನಾವು ಹಾಕಿದ ನೀರೆಲ್ಲ ಕೆಳಗಡೆ ಬಂದ್ಬಿಡ್ತಾಯಿತ್ತು. ಹಾಗೆಯೇ ಇದನ್ನು ನಾವು ಬಕೆಟಿಂದ ತೆಗಿಯೋಕ್ಕಾಗಲಿಲ್ಲ, ಬೇರುಗಳು ತುಂಬ ಮೆಲ್ಟಾಗಿತ್ತು, ತುಂಬ ಬಂದ್ಬಿಟ್ಟಿದೆ ಬೇರುಗಳು. ಅದಕ್ಕೇ ಕಂಟೈನರು ಚಿಕ್ಕದಾಯಿತು. ಚಿಕ್ಕ ಬಕೆಟಲ್ಲಿ ಹಾಕಿದ್ದೆ ನಾನು, 20 ಲೀಟ್ರ್ ಬಕೆಟಲ್ಲಿ. ಅದು ಹಣ್ಣು ಬರ್ತಾಯಿರಲಿಲ್ಲ, ಅದಕ್ಕೆ ಇದನ್ನು ರೀಪಾಟಿಂಗ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಎರಡೂ ಕಡೆ ಬಕೆಟ್ನ ಡ್ಯಾಮೇಜ್ ಮಾಡಿ ಗಿಡನ ತೆಗಿಬೇಕಾಯಿತು. ಹಾಗೆಯೇ ತೆಗಿಯೋಕ್ಕಾಗಲಿಲ್ಲ, ಯಾಕಂದರೆ ತುಂಬ ಬೇರು ಬೆಳ್ಕೊಂಬಿಟ್ಟಿತ್ತು. ನಾವೇನೇ ಮಾಡಿದ್ರೂ ಬೇರು ಹೊರಗಡೆ ಬರ್ತಾಯಿರಲಿಲ್ಲ. ಹಾಗಾಗಿ ಇದನ್ನು ಚೇಂಜ್ ಮಾಡಬೇಕಾಯ್ತು. ನೋಡಿ, ಈ ಥರ ಬಕೆಟ್ ಡ್ಯಾಮೇಜ್ ಮಾಡಿ ಗಿಡನ ಹೊರಗಡೆ ತೆಗೆದ್ವಿ. ನೀವೇ ನೋಡ್ತಾ ಇದ್ದೀರಾ. ಇದು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ದೊಡ್ಡ ಕಂಟೈನರ್ಗೆ ನಾನು ಇದನ್ನು ಶಿಫ್ಟ್ ಮಾಡ್ತಾಯಿದ್ದೀನಿ. ಹಾಗೆಯೇ ಇದನ್ನು ಸ್ವಲ್ಪ ಕೆಳಗಡೆ ಕಟ್ ಮಾಡಿ ನಾನು ಇದನ್ನು ಡ್ರಮ್ಗೆ ಹಾಕ್ತಾಯಿದ್ದೀನಿ. ನೋಡಿ, ನೀವೇ ನೋಡ್ತಾ ಇದ್ದೀರಾ ಯಾವ ಥರ ಬೇರುಗಳು ಬಂದಿದೆ ಅಂತ. ಸ್ವಲ್ಪ ಕಟ್ ಮಾಡಿ, ನಾನೇನು ಗಿಡನ ಡಿಸ್ಟರ್ಬ್ ಮಾಡ್ತಾಯಿಲ್ಲ. ಯಾಕೆಂದರೆ ಡಿಸ್ಟರ್ಬ್ ಮಾಡಿದ್ರೆ ಮತ್ತು ಗಿಡ ಸತ್ತೋಗುತ್ತೆ, ಬರಲ್ಲ ಅನ್ನೋದು ಗೊತ್ತು. ನನ್ನ ಹತ್ರ ತುಂಬ ಗಿಡಗಳು ಅದೇ ಥರ ಆಗಿದೆ. ನೋಡಿ, ನಾನು ಸ್ವಲ್ಪ ಬೋನ್ ಮಿಲ್ಲು, ಅದರಲ್ಲೇ ಕುರಿ ಗೊಬ್ಬರ ಇತ್ತು, ಅದಕ್ಕೇನೆ ಸ್ವಲ್ಪ ಗೊಬ್ಬರ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಹಾಗೆಯೇ ನೋಡಿ, ಸ್ವಲ್ಪ ಕೆಳಗಡೆ ಮಾತ್ರ ಕಟ್ ಮಾಡಿಸಿದ್ದೀನಿ. ನೋಡಿ, ನಾನು ಗೊಬ್ಬರ ಹಾಕ್ತಾಯಿದ್ದೀನಿ, ಹಸುವಿನ ಗೊಬ್ಬರ. ಆಲ್ರೆಡಿ ಕುರಿ ಗೊಬ್ಬರ ಅದರಲ್ಲಿ ಇದೆ, ಅದಕ್ಕೆ ಸ್ವಲ್ಪ ಹಸುವಿನ ಗೊಬ್ಬರ ಹಾಕ್ತಾಯಿದ್ದೀನಿ. ನೋಡಿ, ಮಿಕ್ಸ್ ಮಾಡಿಕೊಂಡು ಅದನ್ನೇ ಇದರಲ್ಲಿ ಇಟ್ಬಿಡ್ತಾಯಿದ್ದೀನಿ. ನೋಡಿ, ಈ ಥರ ಒಳಗಡೆಗಿಟ್ಟು ಅದಕ್ಕೆ ಮಣ್ಣು ಮತ್ತು ಗೊಬ್ಬರನ ಫಿಲ್ ಮಾಡ್ತೀನಿ. ನಾವು ಮಣ್ಣು ಹಾಕ್ತಾಯಿದ್ದೀವಿ. ಮಣ್ಣು ಹಾಕಿ ಕ್ಲೀನಾಗಿ ಇದನ್ನ ಪ್ರೆಸ್ ಮಾಡಬೇಕು, ಇಲ್ಲಾಂದರೆ ಬೇರುಗಳಿಗೆ ಗಾಳಿ ಹೋದರೆ ಗಿಡ ಸತ್ತೋಗುತ್ತೆ. ನೋಡಿ, ಈ ಥರ ಮಣ್ಣು ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಹಾಕ್ತಾಯಿಲ್ಲ ನಾನು, ಯಾಕೆಂದರೆ ಗೊಬ್ಬರ ಹಾಕ್ತಾ ಡ್ರಮ್ಮು ಮೇಲೆ ಬರುತ್ತೆ, ಹಾಗೂ ವೆಯ್ಟ್ ಜಾಸ್ತಿ ಆಗುತ್ತೆ. ಹಾಗಾಗಿ ನಾನು ಇದನ್ನು ಒಳಗಡೆ ಇಟ್ಟು ಸ್ವಲ್ಪನೇ ಹಾಕ್ತಾಯಿದ್ದೀನಿ ಮಣ್ಣು, ಜಾಸ್ತಿ ಹಾಕ್ತಾಯಿಲ್ಲ. ಹಾಗೆಯೇ ನನ್ನ ಹತ್ರ ಸ್ವಲ್ಪ ಗೊಬ್ಬರ ಇತ್ತು, ಹಸುವಿನ ಗೊಬ್ಬರ, ಅದನ್ನೇ ಹಾಕ್ತಾಯಿದ್ದೀನಿ. ನೋಡಿದ್ರಲ್ಲ, ಈ ಥರ ಮಿಕ್ಸ್ ಮಾಡಿಕೊಂಡು ಗಿಡ ನೋಡಿ ಈ ಥರ ಇದೆ. ಹಾಗೆಯೇ 15 ದಿವಸದಲ್ಲಿ ನಾನು ಬೀಜ ಹಾಕಿದ್ನಲ್ಲ, ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ, ಇದು ಸಬ್ಬಕ್ಕಿ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯೋ. ಹಾಗೆಯೇ ಇದು ನೋಡಿ ಧನಿಯಾ, ಅದರಲ್ಲಿ ಬೀನ್ಸ್ ಬೀಜ ಇಟ್ಟಿದೆ, ಅದು ಬಂದಿದೆ. ನೋಡಿ, ಇದು ಅಷ್ಟು ಧನಿಯಾ ಹಾಕಿರೋ ಬೀಜ ಎಲ್ಲ ಸ್ವಲ್ಪ ಚೆನ್ನಾಗೇ ಬಂದಿದೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ಇಷ್ಟ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.